ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಬಣ್ಣ ಬದಲಾಯಿಸುವ ಬದುಕಿಗಾಗಿ 1 ಮಿನಿಟ್ ಪ್ಲೀಸ್. ಬರ್ದಿರೋರು ಹುಳಿಗೆರೆ ಮಲ್ಲಿಕಾರ್ಜುನ್ ಅವರು. ಬನ್ನಿ, ನಮ್ಮ ಇವತ್ತಿನ ಹೊಸ ಚಾಪ್ಟರ್ನ ನಾವು ಓದ್ತಾ ಇದೀವಿ. ಇನ್ನೊಂದು ಚಾಪ್ಟರ್ನ ನಾವು ಓದ್ತಾ ಇದೀವಿ. ಈ ಚಾಪ್ಟರ್ನ ಹೆಸರೇನಂದ್ರೆ ಮೊದಲು ನಿಮ್ಮನ್ನು ಮೊದಲು ನಮ್ಮನ್ನು ನಾವು ಖುಷಿಯಾಗಿಟ್ಟುಕೊಳ್ಳೋಣ. ಮೊದಲು ನಮ್ಮನ್ನ ನಾವು ಖುಷಿಯಾಗಿಟ್ಕೊಳ್ಳೋಣ. ಕರೆಕ್ಟಾ? ಓಕೆ. ಸೊ ಹೇಗೆ ನೋಡೋಣ. ತನ್ನನ್ನು ತಾನು ತಿದ್ದಿಕೊಂಡರೆ ಈ ಪ್ರಪಂಚದಲ್ಲಿ ಒಬ್ಬ ಫಟಿಂಗ ಕಡಿಮೆಯಾದಂತೆ ಅಂತ ರೂಸೋ ಅವರು ಹೇಳಿರೋ ಮಾತಿದು. ಕರೆಕ್ಟ್ ಅಲ್ವಾ? ನಮ್ಮನ್ನ ನಾವು ತಿದ್ಕೊಂಡ್ರೆ ಒಬ್ರು ನೆಗೆಟಿವ್ ಪರ್ಸನ್ ಕಡಿಮೆ ಆದಂಗೆ, ಫಟಿಂಗ ಕಡಿಮೆ ಆದಂಗೆ ಅಂತ. ಅದೆಷ್ಟೊಂದು ಮಾರ್ಮಿಕವಾಗಿದೆ ಈ ಮಾತು. ನನ್ನ ತಟ್ಟೆಯಲ್ಲಿ ಜಿರ್ಲೆ ಬಿದ್ದಿರುತ್ತೆ, ಆದ್ರೆ ಪಕ್ಕದವರ ತಟ್ಟೆಯಲ್ಲಿ ಬಿದ್ದಿರುವ ಇರುವೆ ನೋಡಿ ಬೇಗ ಬಿಟ್ಟಿ ವರದಿ ಮಾಡ್ಬಿಡ್ತೀವಿ, ಅಪಹಾಸ್ಯ ಮಾಡ್ಬಿಡ್ತೀವಿ. ಇದು ಮನುಷ್ಯನ ಸಹಜ ಗುಣ. ಅಂತೆ ಕಂತೆಗಳ ಸಂತೆ ಎಲ್ಲರಿಗೂ ಇಷ್ಟ. ಅದೇ ಅನಿಷ್ಟವಾಗಿದೆ. ತುಂಬಾ ಜನರು ಸಂತೋಷವೆಂದರೆ ವಸ್ತುಗಳಲ್ಲಿ, ಆಡಂಬರದಲ್ಲಿ, ಕಾರು ಬಾರುಗಳಲ್ಲಿ, ಬಂಗಲೆಗಳಲ್ಲಿ, ಹಣ ಅಂತಸ್ತುಗಳಲ್ಲಿ ಅಂದುಕೊಂಡಿದ್ದಾರೆ. ಅದೇ ಸಂತೋಷ ನನ್ನೊಳಗೆ ಇದೆ ಅನ್ನೋದನ್ನು ಕಂಡುಕೊಳ್ಳಬೇಕೆಂಬ ಅತಿ ಚಿಕ್ಕ ವ್ಯಯದಾನ, ಸಮಾಧಾನ ಹುಡುಕುವ ಮನಸ್ಸುಗಳಿಗಿಲ್ಲ. ಸಂತೋಷಗಳೆಂಬುದು ಸಣ್ಣ ಸಣ್ಣ ವಿಷಯಗಳಲ್ಲಿ, ಸಣ್ಣ ಸಣ್ಣ ವಸ್ತುಗಳಲ್ಲಿ ಇದೆ ಎಂಬ ಸಣ್ಣ ವಿಷಯ ನಮಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಆಸೆಗಳಲ್ಲಿ, ವಿಷಯಗಳಲ್ಲಿ ಅನಾಹುತ, ಡೇಂಜರ್ಗಳೇ ಹೆಚ್ಚು ಎಂಬ ಕಹಿಗಳು ನಮಗೆ ತಿಳಿದಿಲ್ಲ. ಚಿಕ್ಕ ಚಿಕ್ಕದ್ರಲ್ಲೇ ತುಂಬಾ ಖುಷಿ ಇದೆ, ಅದ್ ನಮಗ್ ಗೊತ್ತು. ದೊಡ್ಡದ್ರಲ್ಲಿ ಡೇಂಜರ್ ಇದೆ ಅಂತ ಹೇಳ್ತಿದ್ದಾರೆ. ಹೌದು. ಯಾಕೆ ಅಂದ್ರೆ ನಮಗೆ ಆ ದೊಡ್ಡದನ್ನ ನಿಭಾಯಿಸೋ ಭಾವನೆಗಳು ಗಟ್ಟಿ ಇರೋದಿಲ್ಲ. ಸೊ ಆ ದೊಡ್ಡದು ಬೇಕು ಅಂದಾಗ ಟೈಮ್ ತಗೊಳತ್ತೆ, ಅದಕ್ಕೆ ಹೆಚ್ಚು ಕೆಲಸ ಬೇಕಾಗತ್ತೆ, ಅದಕ್ಕೆ ಹೆಚ್ಚು ಕೆಲಸ ಮಾಡಕ್ಕಾಗಲ್ಲ. ಅದನ್ನ ಅಚೀವ್ ಮಾಡಕ್ಕೆ ಆಗದೆ ಇದ್ದಾಗ, ಅದು ಆಗ್ತಾ ಇಲ್ವಲ್ಲ ಅನ್ನೋ ಹತಾಶೆ ನಮ್ಮಲ್ಲಿ ಮೂಡಿದಾಗ ಅದು ಅಫ್ಕೋರ್ಸ್ ನಮ್ಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ, ಆರೋಗ್ಯಕ್ಕೂ ಹಾನಿ ಆಗುತ್ತೆ. ಸೊ ದಟ್ ದೊಡ್ಡದು ಡೇಂಜರ್ ಅನ್ನೋ ಅರ್ಥದಲ್ಲಿ ಇವ್ರು ಹೇಳ್ತಾ ಇರೋದು. ಸೊ ದೊಡ್ಡದೆಲ್ಲ ಡೇಂಜರ್ ಅಂತ ಅಲ್ಲ, ನಮ್ಗೆ ಅದನ್ನ ನಿಭಾಯಿಸಕ್ ಬರ್ದೆ ಡೇಂಜರ್ ಮಾಡ್ಕೊಳ್ತಾ ಇದೀವಿ. ಓಕೆ. ಸೊ ಲಾಲಿಪಾಪ್ ತಿನ್ನುವಾಗ ಸಿಕ್ಕ ಖುಷಿ ಬಾಲ್ ಐಸ್ ಕ್ರೀಮ್ ತಿನ್ನುವಾಗ ಸಿಕ್ಕೋದಿಲ್ಲ ಅನ್ನೋ ಸತ್ಯ ನಮಗ್ ಗೊತ್ತಿಲ್ಲ. ದೊಡ್ಡ ಕಾರು ತಂದ ದಿನ ಇದ್ದ ಖುಷಿ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದೊಡ್ಡ ಕಾರು ಇದ್ದಾಗ ಇರುವಂತಹ ಖುಷಿ ಆದ್ರೆ EMI ಕಟ್ಟಬೇಕಾದ್ರೆ ಇರೋದಿಲ್ಲ. ಓಕೆ. ಸೊ ಇನ್ನು ಎಷ್ಟೆಷ್ಟಿದೆ ಅಲ್ಲ. ಲೈಕ್ ಕಾರಲ್ಲಿ ಫುಲ್ ಟ್ಯಾಂಕ್ ಇರುತ್ತೆ, ಹೋಗ್ತಾ ಇರ್ತೀವಿ, ಮತ್ತೆ ಇನ್ನೊಂದ್ಸಲ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂದ ತಕ್ಷಣ ಮತ್ತೆ ಪೆಟ್ರೋಲ್ ಖಾಲಿ ಆಗೋಯ್ತಾ ಅಂತ. ಕರೆಕ್ಟ್. ಸೊ ಟ್ರಿಪ್ ಎಲ್ಲ ಹೋಗಿ ಬರ್ತೀವಿ. ಟ್ರಿಪ್ ಮುಗಿಸ್ಕೊಂಡು ಬಂದ್ಮೇಲೆ ಎಷ್ಟು ಖರ್ಚಾಯ್ತು ಅಂತ ಚರ್ಚೆ ಮಾಡ್ಬೇಕಾದ್ರೆ ಆ ಖುಷಿ ಹೊರಟೋಗ್ಬಿಡುತ್ತೆ. ತುಂಬಾ ಜನರ ನೆಮ್ಮದಿ ಹಾಳಾಗ್ತಾ ಇರೋದು ಅಕ್ಕಪಕ್ಕದವ್ರಿಗೆ ಹೋಲಿಸ್ಕೊಂಡು ಎಂಬುದನ್ನ ನಾವಿನ್ನು ತಿಳಿದೇ ಇಲ್ಲ. ಅವರಿಗೆ ಅದು ಇದೆ, ಇದು ಇದೆ, ಒಡವೆ, ಕಾರು, ಬಂಗ್ಲೆ ಬಗ್ಗೆ ಯೋಚಿಸಿ ಮನಸ್ಸು ರಾಡಿ ಮಾಡಿಕೊಂಡು ಮನೆಯನ್ನು ನೆಮ್ಮದಿ ಇಲ್ಲದ ತಾಣವಾಗಿಸಿ ಬಿಟ್ಟಿದ್ದೇವೆ. ಆನೆಯ ತೂಕ ಆನೆಗೆ, ಇರುವೆಯ ತೂಕ ಇರುವೆಗೆ ಎಂಬುದು ನೆನಪಿರ್ಲಿ. ಶ್ರೀಮಂತಿಕೆ ಅನ್ನೋದು ಇರೋದು ನಮ್ಮ ಆತ್ಮತೃಪ್ತಿಯಲ್ಲಿ ಅನ್ನೋದನ್ನ ಮೊದಲು ನಾವು ನೆನ್ಪಿಟ್ಕೊಬೇಕು. ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ದ ರಿಯಲ್ ರಿಚ್ನೆಸ್ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ದೊಡ್ಡ ಹೋಟೆಲ್ಗೆ ಹೋಗಿ ತಿಂತೀವಿ, ತಿಂದ ಮೇಲೆ ಬಿಲ್ ಬಂದಾಗ ತಿಂದಿರೋ ಎಲ್ಲಾ ಖುಷಿ ಹೊರಟೋಗ್ಬಿಡುತ್ತೆ. ಅಂಡ್ ಸಂತೋಷಕ್ಕೆ ಬಿಲ್ ಕಟ್ಟಬೇಕಾದ್ರೆ ಆ ಸಂತೋಷ ಇರೋದಿಲ್ಲ. ಅವರಿಗಿಂತ ರುಚಿ ಶುಚಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರು ಕೂಡ ನಾವೆಷ್ಟೋ ಸಲ ಡಿಗ್ನಿಟಿಗೋಸ್ಕರ ದೊಡ್ಡದಕ್ಕೆ ಕೈ ಹಾಕಿ ಆಮೇಲೆ ಇಷ್ಟೊಂದು ಕೂಡ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ತಿಂದ ಮೇಲೆ ಇದ್ರ ಬದಲು ಅಲ್ಲೇ ತಿನ್ಬೋದಿತ್ತು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅದಕ್ಕೆ ಮಾಡಕ್ ಮುಂಚೆ ಯೋಚನೆ ಮಾಡಿ ಫಸ್ಟ್ ನಮ್ಮ ಖುಷಿ ಇಂಪಾರ್ಟೆಂಟೇ ಹೊರತು ನಾವು ಎಲ್ಲಿ ತಿಂತೀವಿ, ಏನ್ ತಿಂತೀವಿ, ಹೇಗ್ ತಿಂತೀವಿ ಅನ್ನೋದೆಲ್ಲ ಮ್ಯಾಟ್ರು. ಯಾವ ಭಾವನೆಯಿಂದ ತಿಂತೀವಿ ಅನ್ನೋದಷ್ಟೇ ಮ್ಯಾಟ್ರು. ಓಕೆ. ಸೊ ಸಂತೋಷ ಖುಷಿಯ ತಳಪಟ್ಟಿ. ಆಸೆಗಳ ಮಿತಿಯಲ್ಲಿಯೇ ಅಡಗಿದೆ ಎಂಬ ಸತ್ಯ ಗೊತ್ತಿರಬೇಕು. ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕೆಂಬ ಇತಿಮಿತಿಗಳಿಗೆ ಮಿತಿ ಇರಬೇಕು. ಇದಕ್ಕಾಗಿ ಮತ್ತೊಂದಕ್ಕಾಗಿ ಸಿರಿ ಸೊಬಗು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿರುವುದು ಅವಗಂ ಮಂಕುತಿಮ್ಮ. ಆಸೆಗಳ ಮಿತಿಗೆ ಬೆಲೆ ಹಾಕಿ, ಆಸೆಗಳ ಮಿತಿಗೆ ಬೇಲಿ ಹಾಕಿ. ಓಕೆ. ಆಸೆಗಳ ಮಿತಿಗೆ ನಾವು ಬೇಲಿ ಹಾಕ್ಬೇಕು, ಒಂದು ಬೌಂಡ್ರಿ ಹಾಕ್ಬೇಕು. ಕರೆಕ್ಟ್. ಯಾವ ಆಸೆಗೆ? ಆಸೆ ಪಡು ಸಾಧಿಸು ಪುಸ್ತಕನ ಓದಿದ್ರೆ ನಿಮಗೆ ನೆನ್ಪಿರುತ್ತೆ. ಆಸೆ ಪಟ್ಟ ಮೇಲೆ ಸಾಧಿಸ್ಬೇಕು. ಸಾಧಿಸೋ ಸಾಮರ್ಥ್ಯನ ಬೆಳೆಸ್ಕೋಬೇಕು. ಆ ಸಾಮರ್ಥ್ಯನ ಬೆಳೆಸ್ಕೊಳ್ಳೋದಕ್ಕೆ ಸಮಯ ಕೊಡ್ಬೇಕು. ಆ ಸಮಯದ ಜೊತೆ ಕಲಿಕೆಯ ಜ್ಞಾನ ಪಡ್ಕೊಳ್ಳುವಂತ ಒಂದು ಕೆಲಸನ ಮಾಡ್ಬೇಕು.
ಈ ಎಲ್ಲವನ್ನೂ ಮಾಡ್ತೀವಿ ಅಂದ್ರೆ ಮಾತ್ರ, ಸರಿಯಾಗಿ ಮಾಡ್ತೀವಿ ಅಂದ್ರೆ ಮಾತ್ರ ಆಸೆ ಪಡಿ. ಆಸೆ ಪಟ್ಟ ಮೇಲೆ ಅದನ್ನ ಸಾಧಿಸಿ. ಅಂಡ್ ನೀವು ಸಾಧಿಸ್ಬೇಕಾದ್ರೆ ನಿಮ್ಮ ಭಾವನೆಗಳು ಖುಷಿಯಿಂದ ಇದ್ರೆ ಮಾತ್ರ ಅದು ಸಾಧನೆ ಆಗುತ್ತೆ. ಇಲ್ಲ ಅಂದ್ರೆ ಅದು ಸಾಧನೆ ಆಗಲ್ಲ ಅನ್ನೋ ಓವರ್ ಆಲ್ ವಿಷಯನ ನಾವು ಆಸೆ ಪಡು ಸಾಧಿಸು ಅನ್ನೋ ಪುಸ್ತಕ, ಸದ್ಗುರುಗಳು ಬರೆದಿರೋ ಪುಸ್ತಕದಲ್ಲಿ ನಾವು ಓದಿದೀವಿ ಆಲ್ರೆಡಿ. ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ನಾವು ನಮ್ಮ ಆಸೆಗೆ ಬೇಲಿ ಹಾಕ್ಬೇಕು. ಬಿಕಾಸ್ ಸುಮ್ನೆ ಹೆಂಗ್ ಬೇಕ್ ಹಂಗೆ ಹೋಗೋದಲ್ಲ, ಸ್ವಲ್ಪ ಯೋಚನೆ ಮಾಡ್ಬೇಕು ನಮ್ಮ ಆಸೆ ಏನು, ಯಾರಿಗೋಸ್ಕರ ಈ ಆಸೆ ಅಂತ. ಓಕೆ, ಇದ್ದಿದ್ರಲ್ಲಿ ತೃಪ್ತಿ ಪಡಿ. ಕೆಲಸ ಮಾಡೋಕೆ ಸಾಮರ್ಥ್ಯ ಜಾಸ್ತಿ ಮಾಡ್ಕೊಳ್ಳಿ. ನಮಗಿಂತ ಕೆಲವ್ರನ್ನ ಕೆಳಗಡೆ ಇರೋರ್ನ ಗಮನಿಸಿದಾಗ ನಮಗೆ ಎಷ್ಟೋ ಸಮಾಧಾನ ಆಗುತ್ತೆ. ಸೊ ಇವೆಲ್ಲ ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ, ಒಂದೊಳ್ಳೆ ಮನಸ್ಸಿದ್ದರೆ ಅದೇ ಶ್ರೀಮಂತಿಕೆ. ಅಟ್ಲೀಸ್ಟ್ ನಮ್ಗೆ ನಮ್ಮ ಹಿರಿಯರ ಆಶೀರ್ವಾದದಿಂದ ಆರೋಗ್ಯ ಚೆನ್ನಾಗಿದ್ಯಾ, ನಮ್ಗಿರಕ್ಕೊಂದ್ ಮನೆ ಇದೆಯಾ, ಹೇಗೋ ಅಟ್ಲೀಸ್ಟ್ ನಾವು ಹೆಲ್ದಿ ಆಗಿದೀವಿ ಅಂದ್ರೆ ನಾವು ಅದಕ್ಕೆ ಗ್ರಾಟಿಟ್ಯೂಡ್ ಕೊಡ್ಬೇಕು. ಮೊದಲು ನ್ಯೂಸ್ ಟಿವಿಗಳನ್ನ ನೋಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಬಿಕಾಸ್ ನಿಮ್ಮ ಖುಷಿಯನ್ನ, ನಿಮ್ಗೆ ಹೆಚ್ಚು ಆತಂಕವನ್ನ ಕ್ರಿಯೇಟ್ ಮಾಡ್ತಾ ಇರೋದು ಇವತ್ತಿನ ಸೋಷಿಯಲ್ ಮೀಡಿಯಾಗಳು, ಅದರಲ್ಲೂ ನೆಗೆಟಿವ್. ನಾವು ಟೆಕ್ನಾಲಜಿ ಬಗ್ಗೆನೂ ಒಂದು ಪುಸ್ತಕದಲ್ಲಿ ಮಾತಾಡಿದೀವಿ. ಏನು 66 ತಪ್ಪುಗಳು ಅನ್ನೋ ಒಂದು ಪುಸ್ತಕದಲ್ಲಿ ನಾವು ಮಾತಾಡಿದೀವಿ, ನಿಮ್ಗೆ ನೆನಪಿರ್ಬೋದು. ಇಲ್ಲ ಅಂದ್ರೆ ಹೋಗಿ ನೋಡಿ ಆಯ್ತಾ, ಸೀತಾಳ ಬಾವಿ ಅವರು ಬರೆದಿರುವಂತ ಪುಸ್ತಕ. ಸೊ ಏನಂತ ಅಂದ್ರೆ, ನಾವು ಇವತ್ತು ಮೊಬೈಲ್ ನಮ್ಮನ್ನ ಹಾಳು ಮಾಡ್ತಾ ಇಲ್ಲ, ಮೊಬೈಲ್ ಅಲ್ಲಿ ನಾವೇನ್ ನೋಡ್ತಾ ಇದೀವಿ ಅನ್ನೋದು ನಮ್ಮನ್ನ ಹಾಳು ಮಾಡ್ತಾ ಇದೆ. ಟಿವಿ ನಮ್ಮನ್ನ ಹಾಳು ಮಾಡ್ತಾ ಇಲ್ಲ, ಟಿವಿಲ್ ನಾವೇನ್ ನೋಡ್ತಾ ಇದೀವಿ ಅನ್ನೋದು ನಮ್ಮನ್ನ ಹಾಳು ಮಾಡ್ತಾ ಇದೆ. ಹಂಗ್ ನೋಡಕ್ ಹೋದ್ರೆ ಎಷ್ಟೋ ಪುಸ್ತಕಗಳು ಕೂಡ ಏನೇನೋ ಬರ್ದಿರೋ ಪುಸ್ತಕಗಳಿದೆ. ಆ ಪುಸ್ತಕಗಳನ್ನ ನೋಡಿ ಹಾಳಾಗಿರೋರು ಇದ್ದಾರೆ. ಸೊ ಪುಸ್ತಕದಲ್ಲೂ ಕೂಡ ಯಾವ ಪುಸ್ತಕ ಓದ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಫೈನಲಿ ಪ್ರಪಂಚದಲ್ಲಿರೋ ಯಾವ ವಸ್ತುನೂ ನನಗೆ ಹಾಳು ಮಾಡ್ತಾ ಇಲ್ಲ, ನನಗೆ ಖುಷಿ ಕೊಡೋದಿಲ್ಲ, ನನಗೆ ದುಃಖ ಕೊಡೋದಿಲ್ಲ. ಆ ವಸ್ತುಗಳನ್ನ ನಾನ್ ಹೇಗೆ ಬಳಸ್ತೀನಿ, ಯಾವ ಭಾವನೆಯಿಂದ ಬಳಸ್ತೀನಿ ಅನ್ನೋದ್ರ ಮೇಲೆ ನಮ್ಮ ಖುಷಿ ನಿಂತಿದೆ. ದಟ್ ಮೀನ್ಸ್ ಓವರ್ ಆಲ್ ನಾವಿಲ್ಲಿ ನೋಡ್ಬೇಕಾಗಿರೋದು, ಮೊದಲು ನಾವು ನಮ್ಮ ಖುಷಿಯ ಮೇಲೆ ಗಮನ ಕೊಡ್ಬೇಕು. ಇದಕ್ಕೆ ನಾನೊಂದ್ಸಲ ಹೇಳಿದ್ದೆ ಕೂಡ, ನಾವ್ ಎಲ್ಲರೂ ಶ್ರೀಮಂತರೆ, ಇನ್ನೊಬ್ಬರ ಜೊತೆ ಹೋಲ್ಸ್ಕೊಳಕ್ ಸ್ಟಾರ್ಟ್ ಮಾಡ್ದಾಗ ಮಾತ್ರ ನಾವು ಬಡವರಾಗ್ತೀವಿ ಅಂತ. ಕರೆಕ್ಟಾ? ಸೊ ಹಾಗಾಗಿ ನಾನು ರೀಸೆಂಟ್ ಆಗಿ ಕೂಡ ನಿಮ್ಗೆ 101 ಮ್ಯಾಜಿಕ್ ಮಂತ್ರಗಳು ಬುಕ್ ನ ಓದ್ಬೇಕಾದ್ರೆ ನಾನು ಹೇಳಿದ್ದೆ, ನನ್ನ ಮಗಂಗೂ ಕೂಡ ನಾನು ಇದನ್ನ ಹೇಳ್ತೀನಿ. ಲೈಕ್, ಒಂದು ದೊಡ್ಡ ಮನೆ ತಗೋಬೇಕಾ, ಅವ್ರಿಗಿಂತ ದೊಡ್ಡದು ಅಂತ ಹೇಳ್ಬೇಡ, ಅವ್ರಿಗಿಂತ ಚೆನ್ನಾಗಿರೋದು ಅಂತ ಹೇಳ್ಬೇಡ, ನಿನಗ್ ಚೆನ್ನಾಗಿರೋದ್ ಬೇಕಾ ತಗೋ, ಅವ್ರಿಗಿಂತ ಅಂತ ಪಕ್ಕದಲ್ಲಿ ಮಾತ್ರ ನೋಡಕ್ ಹೋಗ್ಬೇಡ. ಯಾವಾಗ ಪಕ್ಕದಲ್ಲಿ ನೋಡ್ತೀವಿ ಅವಾಗ ನಮ್ಮ ಖುಷಿ ನಮ್ಗೆ ಹೊರಟೋಗ್ಬಿಡುತ್ತೆ, ಗ್ರಾಟಿಟ್ಯೂಡ್ ಲೆವೆಲ್ ಹೋಗುತ್ತೆ. ಗ್ರಾಟಿಟ್ಯೂಡ್ ಲೆವೆಲ್ ಹೋದಾಗ ನಮ್ಮ ಬ್ಲೆಸ್ಸಿಂಗ್ಸ್ ನಾವು ಮರ್ತೋಗ್ತೀವಿ. ನಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಮರ್ತೋದಾಗ ದುಃಖ ಸ್ಟಾರ್ಟ್ ಆಗುತ್ತೆ. ದುಃಖ ಸ್ಟಾರ್ಟ್ ಆದಾಗ ನಮ್ಮ ಲೈಫಲ್ಲಿ ಏನ್ ಸಿಕ್ಕಿದ್ರು ನಾವು ಖುಷಿಯಾಗಿರೋಕ್ ಆಗಲ್ಲ. ಸೊ ನಮ್ಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಖುಷಿ. ಹಾಗಾಗಿ ನಮ್ಮ ಭಾವನೆಗಳ ಮೇಲೆ ನಮ್ಮ ಮೇಲೆ ನಮ್ಗೆ ಮೊದಲು ಗಮನ ಇರ್ಬೇಕು. ಓಕೆ, ನೀವ್ ಏನೇ ಮಾಡಿ, ಏನೇ ತಗೊಳ್ಳಿ, ಅದರಲ್ಲಿ ಖುಷಿ ಇರ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ನೀವು ನೀವಾಗಿರಿ. ಬೇರೆಯವರಿಗೋಸ್ಕರ ನೀವು ಬದಲಾಗಬೇಡಿ, ನೀವು ಬೇರೆಯವರಾಗಬೇಡಿ. ಇದು ತುಂಬಾ ಇಂಪಾರ್ಟೆಂಟ್. ನನ್ನ ಒಂದು ಎಕ್ಸಾಂಪಲ್ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ಆಯ್ತಾ. ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋದ್ರು, ಒಂದು ಪಾರ್ಟಿ ಇನ್ ಸೆನ್ಸ್ ಊಟಕ್ಕೆ, ಲಂಚ್ ಕರ್ಕೊಂಡು ಹೋದ್ರು. ತುಂಬಾ ದೊಡ್ಡ ಹೋಟೆಲ್ಗೆ ಎಂಟ್ರಿ ಆದ್ರು, ಕಾರ್ ನಿಲ್ಸಿದ್ರು. ನಾನು 1 ನಿಮಿಷ, ಇಫ್ ಯು ಡೋಂಟ್ ಮೈಂಡ್, ನೀವು ಇಲ್ಲೇನಾದ್ರು ಅರೇಂಜ್ ಮಾಡಿದೀರಾ ಅಂತ ಕೇಳಿದೆ. ಹಾ, ಅಂದ್ರೆ ನಿಮ್ಗೆ ಅಂತಾನೆ ಈ ಹೋಟೆಲ್ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಅಂದ್ರು. ಓಕೆ ಫೈನ್, ಯಾಕೆ ನನ್ಗೆ ಅಂತ ಈ ಹೋಟೆಲ್, ಏನಾದ್ರು ಸ್ಪೆಷಲ್ ಇದೆಯಾ? ಹಂಗಲ್ಲ, ನಿಮ್ಗೆಲ್ಲೂ ನನ್ ಚಿಕ್ಕ ಹೋಟೆಲ್ ಎಲ್ಲ ತಿನ್ಸಕ್ ಆಗಲ್ಲ. ಯಾರು ಹೇಳಿದ್ರು ಚಿಕ್ಕ ಹೋಟೆಲ್ ಅಲ್ಲಿ ತಿನ್ನಲ್ಲ ಅಂತ? ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ. ಇಲ್ಲಿ ಯಾವ್ದಾದ್ರು ಬೆಸ್ಟ್ ಫುಡ್ ಸ್ಟ್ರೀಟ್ ಇದೆಯಾ ಅಂತ ಕೇಳಿದೆ ನಿಮ್ಮ ಊರಲ್ಲಿ, ಮೈಸೂರಲ್ಲಿ. ಅವ್ರು ಹೇಳಿದ್ರು ಇಂಥ ಕಡೆ ಇಂತಿಂತದ್ ಸಿಗುತ್ತೆ ಅಂತ. ಅಲ್ಲಿಗೆ ಹೋಗಣ್ವಾ ಅಂತ ಹೇಳ್ದೆ. ಅಲ್ಲ, ಬಟ್ ಓಕೆನಾ, ಅಲ್ಲೆಲ್ಲ ಹೊರಗಡೆ ನಿಂತ್ಕೊಂಡು ತಿನ್ಬೇಕು? ಇಲ್ಲ ಅಲ್ಲಿಗೆ ಹೋಗೋಣ. ಓಕೆ ಅಂತ ಹೋದ್ವಿ. ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಅವ್ರು ಹೊರಡ್ಬೇಕಾದ್ರೆ ಅವ್ರು ಹೇಳಿದ್ರು, ನಿಮ್ಗೆ ನಾನು ಇಲ್ಲೆಲ್ಲ ಹೆಂಗ್ ಊಟ ಕೊಡಿಸ್ಲಿ ಅಂದ್ಬಿಟ್ಟು ನಾನು ಆತರ ಹೋದ್ರೆ ನೀವು ಇಲ್ಲಿಗೆ ಬಂದ್ಬಿಟ್ರಲ್ಲ. ನೀವು ನನ್ನನ್ನು ಏನ್ ಅನ್ಕೊಂಡಿದ್ದೀರಾ, ಅದು ನಿಮ್ ದೃಷ್ಟಿಕೋನ. ನೀವ್ ಹಂಗ್ ಅನ್ಕೊಂಡಿದೀರಾ ಅಂತ ನಾನ್ ಆ ಡಿಗ್ನಿಟಿನ ಇವತ್ತು ನಾನು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ನಾಟಕ ಆಗ್ಬಿಡುತ್ತೆ. ಎಗೇನ್ ನಾನು ಹ್ಯಾಪಿಯಾಗಿರೋದಿಲ್ಲ ಅಲ್ಲಿ. ಅಂದ್ರೆ ಒಳಗಡೆ ಇವ್ರಿಗೆ ನನ್ ಕಾಸ್ಟ್ಲಿ ಬಿಲ್ ಮಾಡಿಸ್ಬಿಟ್ನಾ, ನೀವೇನೇ ಒಂದು ಹೇಳಕ್ ಹೋದ್ರು ಕೂಡ ನೀವ್ ದುಡ್ಡು ಕೊಡ್ತೀರಾ ಅಂದಾಗ ನಾನು ಯೋಚನೆ ಮಾಡ್ಬೇಕು, ನಾನು ಏನ್ ತಗೋಬೇಕು ಅಂತ ಹೇಳಿ. ಕಾಸ್ಟ್ಲಿ ಇರೋದ್ ನಂಗೆ ಆರ್ಡರ್ ಮಾಡಕ್ ನಂಗೆ ಯೋಚನೆ ಆಗುತ್ತೆ, ಬಿಕಾಸ್ ನಿಮ್ ದುಡ್ಡದು. ನನಗೆ ಯಾವತ್ತೂ ಅದ್ ಅನ್ಸ್ಬಾರ್ದು. ಇನ್ ನನಗ್ ಕೊಡಕ್ ನೀವು ಬಿಡಲ್ಲ, ಫಸ್ಟ್ ಥಿಂಗ್. ಅಂಡ್ ಫಸ್ಟ್ ಆಫ್ ಆಲ್, ಅಷ್ಟು ದುಡ್ಡು ಯಾಕೆ ಕೊಡ್ಬೇಕು, ಊಟ ತಿನ್ಬೇಕಲ್ವಾ ನಾನು. ಸೊ ಇದೆಲ್ಲವೂ ಯೋಚನೆ ಮಾಡ್ಬೇಕಾಗತ್ತೆ. ನಿಮ್ಗೋಸ್ಕರ ನಾನ್ ಡಿಗ್ನಿಟಿ ನೀವ್ ಅನ್ಕೊಂಡಿದೀರ ಅಂತ ನಾನ್ ಚೇಂಜ್ ಆಗ್ಬಾರ್ದಲ್ವಾ ಅಂತ ಅಂದೆ.
ಅವ್ರಿಲ್ಲ ನಾನ್ ಹಂಗ್ ಅನ್ಕೊಂಡಿದ್ದೆ, ಹಿಂಗೆ ನಾವೆಲ್ಲರ ಬಗ್ಗೆನೂ ಅನ್ಕೊಳ್ಳೋದು, ಏನೋ ಒಂದ್ ನೋಡ್ಬಿಡ್ತೀವಿ ಇವ್ರು ಹಾಗಿರ್ಬೋದು ಹೀಗಿರ್ಬೋದು ಅಂತ ನಮ್ಮ ಆಲೋಚನೆಗಳಲ್ಲಿ ಒಬ್ಬ ವ್ಯಕ್ತಿನ ನಿರ್ಧಾರ ಮಾಡ್ಬಿಡ್ತೀವಿ. ಇಲ್ಲಿ ನಮ್ ಖುಷಿನೂ ಹಾಳ್ ಮಾಡ್ಕೊಂತೀವಿ, ಎದುರುಗಡೆ ಖುಷಿನೂ ಹಾಳ್ ಮಾಡ್ತೀವಿ. ನೀವಾಗಿದ್ಬಿಡಿ, ಖುಷಿಯಾಗಿದ್ಬಿಡಿ, ನಿಮ್ಗೇನ್ ಸರಿ ಅನ್ಸತ್ತೆ ನೀವು ಮಾಡಿ. ಏನಾದ್ರೂ ಮಾಡಕ್ ಮುಂಚೆ, ಏನಾದ್ರು ತಗೊಳಕ್ ಮುಂಚೆ, ಏನಾದ್ರು ತಿನ್ನಕ್ ಮುಂಚೆ ಅದು ನನಗ್ ಬೇಕಾ, ಅದು ನಾನ್ ತಿನ್ಬೋದಾ, ಓಕೆನಾ, ಎಲ್ಲವೂ ಕಂಫರ್ಟಬಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಕಾಸ್ಟ್ಲಿ ಇದೆ ಸೊ ದಟ್ ಇಲ್ಲಿ ಬೇಡ, ಇದೇ ಇನ್ನೊಂದ್ ಕಡೆ ಇನ್ನ ಕಡಿಮೆಗೆ ಸಿಗತ್ತೆ, ಇನ್ನ ಟೇಸ್ಟ್ ಆಗಿರುತ್ತೆ, ಬನ್ನಿ ಅಂತ ಕರ್ಕೊಂಡು ಹೋಗಿ, ನೋ ಪ್ರಾಬ್ಲಮ್. ಸೊ ಡಿಗ್ನಿಟಿಗೋಸ್ಕರ ನೀವು ಇದೆಲ್ಲ ಮಾಡಬೇಡಿ ಅನ್ನೋದನ್ನ ಅವ್ರಿಗೂ ಹೇಳ್ದೆ. ಸೊ ಇಲ್ಲೂ ಅದೇ ಹೇಳ್ತಾ ಇರೋದು. ಈಗ ಯಾರ್ಯಾರೆಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಯಾರ್ಯಾರೆಲ್ಲ ಪುಸ್ತಕಗಳಿಂದ ಪರಿವರ್ತನೆ ನೋಡ್ತಾ ಇದ್ದೀರಾ, ನೀವು ನಿಮ್ಮ ಖುಷಿಗಿಂತ ಆ ಈ ಜನಕ್ಕೋಸ್ಕರ ಎಲ್ಲಿ ನೀವು ಓಡಾಡ್ತಾ ಇದ್ರಿ, ಓಕೆ, ನಿಮ್ಮ ಖುಷಿನ ಬಿಟ್ಟು ಎಲ್ಲೆಲ್ಲಿ ನೀವಾಗಿ ಇಲ್ಲ ಅಥವಾ ಎಲ್ಲೆಲ್ಲಿ ಇರ್ಲಿಲ್ಲ ಅಂತ ಯೋಚನೆ ಮಾಡಿ, ಅಥವಾ ಈಗ್ಲೂ ಎಲ್ಲೆಲ್ಲಿ ಇಲ್ಲ, ನೀವು ಎಲ್ಲೆಲ್ಲಿ ಡ್ರಾಮಾ ಮಾಡ್ತಾ ಇದ್ದೀರಾ ನಿಮ್ ಖುಷಿ ಬಿಟ್ಬಿಟ್ಟು ಅಂತ ಯೋಚನೆ ಮಾಡಿ. ಅದಾದ ಮೇಲೆ ನಿಮ್ಗೇನಾದ್ರು ಅರ್ಥ ಆದ್ರೆ ಕಮೆಂಟ್ ಮಾಡಿ, ನನಗೆ ಈ ಒಂದು ಚಾಪ್ಟರ್ ಇಂದ ಇದು ಅರ್ಥ ಆಯ್ತು ಅಂತ. ಥ್ಯಾಂಕ್ ಯು.